ಇನ್ನು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಶುದ್ಧ ನೀರಿಗೂ ಕೂಡ ಪರದಾಟ. ಉತ್ತರಹಳ್ಳಿ ವಾರ್ಡ್ ಜನರಿಗೆ ಕಲುಷಿತ ನೀರೇ ಗತಿ. ಕುಡಿಯಲು ಮನೆ ಬಳಕೆಗೆ ಪೂರೈಕೆ ಆಗ್ತಿದ್ದಂಥ ನೀರು ಮಲಿನ ಆಗ್ತಾ ಇದೆ. ಉತ್ತರಹಳ್ಳಿ ವಾರ್ಡ್ ಜನರಿಗೆ ಈಗ ಕಲುಷಿತ ನೀರೇ ಗತಿ ಅನ್ನೋ ರೀತಿಯಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯೋದಕ್ಕೆ ಒಂದು ಕಡೆ ಈ ನೀರೇನಿದೆ ಮನೆ ಬಳಕೆಗೆ ಪೂರೈಕೆ ಆಗ್ತಿದ್ದಂಥ ನೀರು ಮಲಿನಗೊಂಡಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯ ಉತ್ತರಹಳ್ಳಿ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ ಪೂರೈಸ್ತಾ ಇರುವಂಥ ನೀರು ರಾಸಾಯನಿಕ ಕೊಳಚೆ ಮಿಶ್ರಿತ ನೀರು ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಅಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ದಕ್ಷಿಣ ನಗರ ಪಾಲಿಕೆಯ ಉತ್ತರಹಳ್ಳಿ ವಾರ್ಡ್ನ ಸಿಂಹಾದ್ರಿ ಲೇಔಟ್ನಲ್ಲಿ ಏನು ಪಾಲಿಕೆ ನೀರನ್ನ ಪೂರೈಕೆ ಮಾಡ್ತಿದ್ದು ತೀವ್ರ ತರದಲ್ಲಿ ಕಲುಷಿತ ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಹೀಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಅದೇ ನೀರನ್ನ ಬಳಕೆ ಮಾಡಬೇಕು, ಕುಡಿಯೋ ನೀರಾಗಿರ್ಬೋದು ಅಥವಾ ಮನೆ ಬಳಕೆ ಇತರೆ ಉದ್ದೇಶಕ್ಕೂ ಕೂಡ ಇದೇ ನೀರನ್ನ ಬಳಕೆ ಮಾಡ್ತಿದ್ದು. ನನಗೆ ಸದ್ಯಕ್ಕೆ ಸ್ಥಳದಲ್ಲೇ ಇದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ ಆ ಒಂದು ನೀರು ಯಾವ ರೀತಿ ಇದೆ ಅನ್ನೋದನ್ನ ನೀವೀಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ನೀರು, ಈ ಒಂದು ಟ್ಯಾಪ್ ಅಲ್ಲಿ ಬರ್ತಕ್ಕಂಥ ನೀರೇ ಇದು ಈ ರೀತಿಯಾಗಿ ಕಲುಷಿತ ಆಗಿದೆ. ಮಲಮೂತ್ರದ ಒಂದು ಅಂಶಗಳು ಕೂಡ ಇಲ್ಲಿ ಪತ್ತೆ ಆಗ್ತಾ ಇದೆ. ನೋಡಿ ಯಾವ ರೀತಿ ಕಪ್ಪು ಬಣ್ಣದಲ್ಲಿ ನೀರು ಕಾಣಿಸ್ತಾ ಇದೆ ಅಂತ. ಕೊಳಚೆ ನೀರು, ಗಲೀಜ್ ನೀರು, ಚರಂಡಿ ನೀರು ಕೂಡ ಇದಕ್ಕೆ ಮಿಕ್ಸ್ ಆಗಿ ಬರ್ತಾ ಇದೆ. ಇದುವರೆಗೂ ಕೂಡ ಕಳೆದ ಹಲವು ದಿನಗಳ ಹಿಂದೆ ತನಕ ಕೂಡ ಇರ್ತಕ್ಕಂಥ ಸ್ಥಳೀಯರು ನೂರಾರು ಕುಟುಂಬಗಳು ಇದೇ ನೀರನ್ನ ಬಳಕೆ ಮಾಡ್ತಾ ಇದ್ರು, ಇದೇ ನೀರನ್ನ ಫಿಲ್ಟರ್ ಮಾಡಿ ಕುಡಿತಾ ಇದ್ರು. ಆದ್ರೆ ಈ ನೀರನ್ನ ಈಗ ಹೇಗೆ ಬಳಕೆ ಮಾಡೋದು? TV9 ಈಗ ಈ ಒಂದು ಸ್ಥಳಕ್ಕೆ ಬಂದಿರೋದನ್ನ ಮನಗಂಡಂತಹ ಪಾಲಿಕೆ ಸಿಬ್ಬಂದಿಗಳು, ಸ್ವಚ್ಛತಾ ಸಿಬ್ಬಂದಿಗಳು ಇಲ್ಲಿಗೆ ಬಂದು ದೌಡಾಯಿಸಿ ಇಲ್ಲಿರ್ತಕ್ಕಂಥ ಚರಂಡಿಯನ್ನ ತೆಗಿತಾ ಇದಾರೆ, ಹೊಡಿತಾ ಇದಾರೆ, ಸ್ಲಾಬ್ ಗಳನ್ನ ಹೊಡಿತಾ ಇದಾರೆ. ಮೋಸ್ಟ್ಲಿ ಈ ಒಂದು ಒಳಚರಂಡಿ ನೀರು ಅಂದ್ರೆ ಆ ಒಂದು ಗಲೀಜ್ ನೀರೇ ಈ ಒಂದು ಕೊಳಾಯಿಗೆ ಮಿಕ್ಸ್ ಆಗ್ತಾ ಇದೆ. ಹೀಗಾಗಿ ಈ ರೀತಿ ಪ್ರಮಾದ ಆಗಿರ್ಬೋದು ಅಂತಕ್ಕಂಥ ಒಂದು ಅನುಮಾನದೊಂದಿಗೆ ಈಗ ಇರ್ತಕ್ಕಂಥ ಸಿಬ್ಬಂದಿಗಳು ಈಗ ಚರಂಡಿಯನ್ನ ಒಡೆದು ಏನಾಗಿದೆ ಅಂತಕ್ಕಂಥದನ್ನ ಚೆಕ್ ಮಾಡ್ತಾ ಇದ್ದಾರೆ. ಏನೋ ಹಲವು ದಿನಗಳ ಹಿಂದೆ ಇದನ್ನ ಕೊಟ್ಟಾಗ ಈಗ ಅವರು ಬಂದು ಈ ರೀತಿ ಒಂದು ಏನೋ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ, ಏನಾಗ್ತಾ ಇದೆ ಅನ್ನೋದನ್ನ ಅವರಿಂದ ತಿಳ್ಕೊಂತ ಪ್ರಯತ್ನ ಮಾಡ್ತೀನಿ. ಅಜ್ಜಿ, ಈ ಒಂದು ನೀರನ್ನ ಇದುವರೆಗೂ ಕೂಡ ಸುಮಾರು ದಿನಗಳ ಮುಂಚೆವರೆಗೂ ಕೂಡ ತಾವು ಬಳಕೆ ಮಾಡ್ತಾ ಇದ್ರಿ, ಈಗ ನೋಡ್ರೆ ಇಷ್ಟೊಂದು ಗಲೀಜ್ ಆಗಿರ್ತಕ್ಕಂಥದ್ದು ಏನನ್ಸುತ್ತೆ ಈ ರೀತಿ ನೀರು ನೋಡಿದಾಗ? ತುಂಬಾ ಗಲೀಜಾಗುತ್ತೆ, ಕುಡಿಯೋಕ್ಕೂ ಆಗಲ್ಲ, ಏಂತಕ್ಕೂ ಆಗಲ್ಲ, ಬಳಸೋಕ್ಕೂ ಆಗಲ್ಲ. ಬರೀ ಕಪ್ಪು ನೀರು ಬರ್ತಾ ಇದೆ. ಏನ್ ಮಾಡೋಣ ಸರ್, ನಾವು ಅದನ್ನೇ ಕುಡಿಬೇಕಾಗುತ್ತೆ. ಅದಕ್ಕೆ ಇವಾಗ ವಾಲ್ ಆಫ್ ಮಾಡ್ಬಿಟ್ಟಿವಿ, ಗಲೀಜ್ ನೀರೇ ಬರ್ತಾ ಇದೆ. ಎಷ್ಟು ಹೇಳಿದ್ವಿ, ಎಷ್ಟು ಮಾಡಿದ್ರು ಯಾರು ಬಂದ್ ಮಾಡ್ತಾ ಇಲ್ಲ. ನಾವೇನ್ ಮಾಡೋಣ ಹೇಳಿ? ನಾವು ಅದಕ್ಕೆ ಸುಮ್ಮನಾಗ್ಬಿಟ್ಟು ನಾವು ಬಾಡಿಗೆ ಮನೆಯವರು, ಈ ಮನೆಗೆ ಚೆನ್ನಾಗಿ ನೀರು ಬರ್ತಾ ಅಲ್ಲಿ ಹೋಗು ಅಂತಾರೆ. ಅದಕ್ಕೆ ಅಷ್ಟೇ, ಯಾರು ಹೋಗಿ ಕಿವಿ ಮನೆ ಹಾಕೊಳ್ಳೋದಿಲ್ಲ. ಏನ್ ಮಾಡೋಣ? ಅದಕ್ಕೆ ಏನ್ ಮಾಡಕ್ಕಾಗಲ್ಲ ಅಂತ ನಾವು ಸುಮ್ಮನಾಗಿದ್ವಿ. ಮೇಡಮ್, ನೋಡ್ತಾ ಇದ್ವಿ ನಾವು ಕೂಡ ಗಮನಿಸಿದ್ರೆ ಎಷ್ಟು ಗಲೀಜಾಗಿದೆ ನೀರು, ಕಪ್ಪು ಬಣ್ಣಕ್ಕೆ ತಿರುಗಿದೆ, ಮಲ ಕೂಡ ಅದ್ರಲ್ಲಿ ಪತ್ತೆ ಆಗಿರತಕ್ಕಂಥದ್ದು. ಅಂದ್ರೆ ಇದು ಇಷ್ಟೊಂದು ನಿರ್ಲಕ್ಷ್ಯ ಮಾಡಕ್ ಹೇಗ್ ಸಾಧ್ಯ ಅನ್ನೋದು ಗಲೀಜ್ ಬರ್ತಾ ಇದೆ ಸರ್. ರಮೇಶ್ ರಾಜ್ ಅವ್ರು ಬಂದು ಹೋಗಿದಾರೆ, ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಸರ್. ಎಲ್ಲ ಒಪ್ಕೊಂಡಿದ್ದಾರೆ ಸರ್, ಹೇಳಿದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ನಿಶ್ಚಿತ್ ಅಶೋಕ್ ಕುಮಾರ್ ಅಂದ್ಬಿಟ್ಟು ಅಂತ. ಇದು ಆಕ್ಚುಲಿ ಇದು ಕುಡಿಯಕ್ಕೂ ಅಲ್ಲ ಸರ್, ಕಾಲ್ ತೊಳಕ್ಕೂ ಲಾಯಕ್ಕಿಲ್ಲ ನೀರು. ಅಂಡ್ ಇದು 1.5 ವರ್ಷದಿಂದ ಇರೋ ಸಮಸ್ಯೆ, ನಿನ್ನೆ ಮೊನ್ನೆಯಿಂದ ಬರೆದಿರೋದಲ್ಲ. ನಿಮ್ಮ ಟಿವಿ ಗಮನಕ್ಕೆ ತಂದ್ಮೇಲೆ ಇವತ್ತು ಬೆಳಗ್ಗೆಯಿಂದ ಹತ್ರವಾಗಿ ಬಂದು ಕೆಲಸ ಬರ್ತಾರಲ್ಲ, ಬಂದು ಕೆಲಸ ಮಾಡ್ತಾರೆ. ನೀವು ನೋಡ್ತಾ ಇರಾ, ಇಲ್ಲಿ ರಾಜಕೀಯ ಇಲ್ಲ ಸರ್ ಇಂಪಾರ್ಟೆಂಟ್. ನಮ್ಮ MLA ಸಾಹೇಬ್ರು ಅಷ್ಟೇ ಹೇಳೋದು, ನಾನು ನಮ್ಮ MP ಸಾಹೇಬ್ರು ಅಷ್ಟೇ. ಇಲ್ಲಿ ರಾಜಕೀಯ ಇಂಪಾರ್ಟೆಂಟ್ ಅಲ್ಲ, ಜನಕ್ಕೆ ಬೇಕಾಗಿರೋದು ಒಳ್ಳೆ ಗಾಳಿ, ಕುಡಿಯೋ ನೀರು, ಒಳ್ಳೆ ಊಟ. ಈ ಕುಡಿಯೋ ನೀರೇ ಒಂದು ನಮ್ಗೆ ಕೊಡಕ್ಕಾಗಿಲ್ಲ ಅಂದ್ರೆ ನಾವು ಯಾರಿಗೂ ಓಟ್ ಹಾಕಿದ್ವಿ? ಬ್ರ್ಯಾಂಡ್ ಬೆಂಗಳೂರು ಓಟ್ ಹಾಕೋದು ಏನು ಪ್ರಯೋಜನ ಬಂತು? ಸ್ವಚ್ಛ ಭಾರತ್ ಓಟ್ ಹಾಕೋದು ಏನು ಪ್ರಯೋಜನ ಬಂತು? ಅಥವಾ ಇನ್ನೊಂದು ಪಾರ್ಟಿಗೆ ಹಾಕೋದು ಬಂತು? ಸೊ ನನ್ನ ನಗರ, ನನ್ನ ಹೆಮ್ಮೆ, ನನ್ನ ಜವಾಬ್ದಾರಿ ದೃಷ್ಟಿಯಿಂದ ನಾವು ಬಂದು ಇದು ಏನಕ್ಕೆ ತಗೊಂಡಿವಿ ಅಂದ್ರೆ ಕುಡಿಯೋ ನೀರಾದ್ರೂ ನಮ್ಮ ಜನಕ್ಕೆ ಚೆನ್ನಾಗಿರ್ಲಿ ಅಂತ. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.